ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ ಹಿಂಜಾರುವಿಕೆ, ಬ್ಯಾಕ್ ಸ್ಲೈಡಿಂಗ್ ಅಂತ ಹೇಳಿದ್ರೆ ಏನಂತೇಳಿ ಮೊದಲ ಭಾಗವನ್ನು ನಾವು ಅಪ್ಲೋಡ್ ಮಾಡಿದ್ವಿ. ಅದರ ಮುಂದುವರೆದ ಭಾಗವನ್ನು ಈ ದಿನ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಮ್ಮ ಚಾನಲ್ನ ಇದೇ ಮೊದಲ ಬಾರಿಗೆ ಯಾರು ಕೇಳ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಹಿಂಜಾರುವಿಕೆ ಅಂತೇಳಿ ಏನಂತೇಳಿ ಅದರ ಒಂದು ಭಾಗವನ್ನು ಈಗಾಗಲೇ ನೀವು ಕೇಳಿಲ್ಲ ಅಂತಿತ್ತು ಅಂತ ಹೇಳಿದ್ರೆ, ನೀವು ಅದನ್ನು ಕೇಳಿದ್ರೆ ಈ ಮುಂದುವರೆದ ಭಾಗ ನಿಮಗೆ ಸುಲಭವಾಗಿ ಅರ್ಥವಾಗುವಂಥದ್ದಾಗಿದೆ. ಹಿಂಜಾರುವಿಕೆ ಅರ್ಥನ ಹೇಳಿದ್ವಿ ನಾವು ಮೊದಲನೇ ಭಾಗದಲ್ಲಿ. ಹಿಂಜಾರುವಿಕೆಯಲ್ಲಿರುವಂಥ ಸತ್ಯಾಂಶಗಳನ್ನು ಹೇಳಿದ್ವಿ, ಮತ್ತು ಹಿಂಜಾರುವಿಕೆಯ ಸೂಚನೆಗಳನ್ನು ಸಹ ನಾವು ಹೇಳಿದ್ವಿ. ಈ ಭಾಗದಲ್ಲಿ ಹಿಂಜಾರುವಿಕೆಯ ಕಾರಣಗಳು, ಹಿಂಜಾರುವಿಕೆಗೆ ಏನು ಕಾರಣಗಳು ಅಂತ ನೋಡಬೇಕಾದ್ರೆ, ದೇವರೊಂದಿಗೆ ಸಮಯವನ್ನು ಕಳೆಯದಿರುವಂಥದ್ದು, ದೇವರೊಂದಿಗೆ ಸಮಯವನ್ನು ಕಳೆಯದೇ ಇರುವಂಥದ್ದು. ನೋಡ್ರಿ, ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಮಿನಿಸ್ಟ್ರಿನಿರ್ಬೋದು, ತಮ್ಮ ಕುಟುಂಬ ಇರ್ಬೋದು, ತಮ್ಮ ವೈಯಕ್ತಿಕವಾಗಿ ಗಳಿಸಿದಂಥ ಆಸ್ತಿಗಳಿರ್ಬೋದು, ಈ ರೀತಿಯಾದ ಸಂಗತಿಗಳಲ್ಲಿ ಅವರು ಸಮಯವನ್ನು ಕಳೆಯಕ್ಕೆ ನೋಡ್ತಾರೆ. ಅಂದರೆ ಐಷಾರಾಮಿ ಜೀವನವನ್ನು ಜೀವಿಸೋದು ಮುಖಾಂತರವಾಗಿರ್ಬೋದು. ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ, ದೇವರೊಂದಿಗೆ ಸಮಯ ಕಳೀಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅದು ಖಂಡಿತವಾಗಿ ಹಿಂಜಾರುವಿಕೆಗೆ ಕಾರಣವಾಗಿರುವಂಥದ್ದಾಗಿದೆ. ಮೇ ಬಿ ಕಾಣಿಸ್ಬೇಕಾದ್ರೆ ಅವರು ನಿಮಗೆ ಚೆನ್ನಾಗಿ ಕಾಣಿಸ್ಬೋದು, ಆದರೆ ಆತ್ಮಿಕ ಜೀವಿತದಲ್ಲಿ ಒಳಭಾಗದಲ್ಲಿ, ಅಂದರೆ ಅವರ ಒಳಗಡೆ ಯಾವ ರೀತಿಯಾಗಿದ್ದಾರೆ ಅಂತ ನೋಡಬೇಕಾದ್ರೆ ಅವರು ದೇವರಿಂದ ದೂರ ಹೋಗಿದವರಾಗಿದ್ದಾರೆ, ಅವರಲ್ಲಿ ಹಿಂಜಾರುವಿಕೆ ಉಂಟಾಗಿದೆ ಅಂತೇಳಿ ತಿಳ್ಕೊಳ್ಬೋದು. ನೋಡಿ, ಯಾರೇ ಆಗಲಿ ಸಡನ್ನಾಗಿ ಅವರು ಹಿಂಜಾರು ಬೀಳೋದಿಲ್ಲ. ಯಾವ ರೀತಿಯಾಗಿ ಇದು ಸಂಭವಿಸುತ್ತೆ ಅಂತ ನೋಡಬೇಕಾದ್ರೆ, ನೀವೊಂದು ಲೋಟವನ್ನು ಕೈಲಿ ಹಿಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ರಿ. ಈ ಲೋಟವನ್ನು ನೀವು ಹಿಡ್ಕೊಳ್ಬೇಕಾದ್ರೆ ನಿಮ್ಮ 5 ಬೆರಳುಗಳು ಅದಕ್ಕೆ ಅವಶ್ಯಕತೆ ಇದೆ. 5 ಬೆರಳುಗಳ ಸಹಾಯದಿಂದ ನೀವು ಲೋಟವನ್ನು ಹಿಡ್ಕೊಂಡಿರ್ತೀರ. ಯಾವಾಗ ನೀವು ಒಂದೊಂದೇ ಬೆರಳುಗಳನ್ನ ಸಡಿಲಗೊಳಿಸಲು ಪ್ರಾರಂಭ ಮಾಡ್ತೀರೋ, ಆಟೋಮೆಟಿಕ್ಕಾಗಿ ನಿಮ್ಮ ಕೈಲಿರುವಂಥ ಗ್ಲಾಸು ಕೆಳಗೆ ಬೀಳುವಂಥದ್ದಾಗಿದೆ. ಅದೇ ಪ್ರಕಾರವಾಗಿಯೇ ವಿಶ್ವಾಸಿಗಳು, ದೇವಸೇವಕರುಗಳು ಯಾಕೆ ಬ್ಯಾಕ್ ಸ್ಲೈಡ್ ಆಗ್ತಾರೆ ಅಂತ ನೋಡಬೇಕಾದ್ರೆ ಇದೇ ಕಾರಣ. ಅವರು ದೇವರೊಂದಿಗೆ ಸಮಯ ಕಳೀಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ, ಅವ್ರು ಯಾರೇ ಆಗಿದ್ರೂ ಸರಿ, ಅವರು ಬೀಳುವಿಕೆ ಅವರಲ್ಲಿ ಉಂಟಾಗುವಂಥದ್ದಾಗಿದೆ. ಅದಕ್ಕೋಸ್ಕರನೇ ಮಿನಿಸ್ಟ್ರಿ ಫಸ್ಟ್ ಅಲ್ಲ, ನಿಮ್ಮ ಕುಟುಂಬ ಫಸ್ಟ್ ಅಲ್ಲ, ನಿಮ್ಮ ಯಾವುದೇ ಕಾರ್ಯಗಳಾದರೂ ಅದು ಮೊದಲ ಸ್ಥಾನ ಅಲ್ಲ. ದೇವರೊಂದಿಗೆ ಸಮಯ ಕಳೆಯುವಂಥದ್ದೇ ಮೊದಲ ಸ್ಥಾನವಾಗಿತ್ತು ಅಂತ ಹೇಳಿದ್ರೆ ಮಾತ್ರನೇ ನೀವು ದೇವರಲ್ಲಿ ಇರೋದಕ್ಕೆ ಸಾಧ್ಯ. ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ಹಿಂಜಾರುವಿಕೆಗೆ ಅದು ಕಾರಣವಾಗುವಂಥದ್ದಾಗಿದೆ. ಮೊದಲನೇ ಪಾಯಿಂಟ್. ಎರಡನೇದಾಗಿ ನೋಡಬೇಕಾದ್ರೆ 2 ತಿಮೋಥಿ ಚಾಪ್ಟರ್ 2 ವರ್ಸ್ 4 ನೋಡಬೇಕಾದ್ರೆ, ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳುವಿಕೆ. ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳುವಿಕೆ. 2 ತಿಮೋಥಿ ಚಾಪ್ಟರ್ 2 ವರ್ಸ್ 4 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ. ದೇವರ ವಾಕ್ಯದಲ್ಲಿ ಬರೆದಿದೆ, ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ. ಹಾಗಾದರೆ ಲೋಕ ವ್ಯವಹಾರಗಳು ಅಂತ ಹೇಳಿದ್ರೆ ಏನು? ಲೋಕ ವ್ಯವಹಾರಗಳು ಅಂತ ಹೇಳಬೇಕಾದ್ರೆ ನೀವು ಮಾಡುವಂಥ ಕೆಲಸಗಳಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ತಪ್ಪುಗಳಲ್ಲಿ ಸಿಗಿಹಾಕೊಳ್ಬೋದು. ನಿಮ್ಮ ಆಸ್ತಿಪಾಸ್ತಿಗಳ ವಿಷಯಗಳು, ಕೋರ್ಟ್ಗಳ ವಿಷಯಗಳು, ಇಲ್ಲ ನಿಮ್ಮ ಸ್ನೇಹಿತರಿಂದ ನೀವು ಸಿಗಿಹಾಕ್ಕೊಳ್ಬೋದು, ಇಲ್ಲ ಸಾಲದ ವಿಷಯಗಳ ಸಿಗಿಹಾಕ್ಕೊಳ್ಬೋದು. ಈ ರೀತಿಯಾಗಿ ಯಾವುದೇ ಲೋಕ ಸಂಬಂಧವಾದಂಥ ಸಂಗತಿಗಳು ಯಾವುದೇ ಇತ್ತು ಅಂತ ಹೇಳಿದ್ರು ನೀವು ಅದರಲ್ಲಿ
ಸಿಕ್ಕಾಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ನೀವು ಸಿಕ್ಕಾಕೊಳ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಹಿಂಜಾರುವಿಕೆಗೆ ಕಾರಣವಾಗುವಂಥದ್ದಾಗಿದೆ. ಅದಕ್ಕೋಸ್ಕರನೇ ಈ ಲೋಕದ ಸಂಗತಿಗಳಿಗೆ ಅಂಟ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ, ಈ ಲೋಕದ ಸಂಗತಿಗಳಿಗೆ ಹೆಚ್ಚಾಗಿ ಗಮನ ಕೊಡೋದಕ್ಕೆ ಹೋಗ್ಬೇಡ್ರಿ. ಆ ರೀತಿ ಗಮನ ಕೊಡ್ತು ಅಂತ ಹೇಳಿದ್ರೆ ಅದು ಹಿಂಜಾರುವಿಕೆ ಕಾರಣವಾಗುವಂಥದ್ದಾಗಿದೆ. ನೋಡ್ರಿ, ಅನೇಕರು ಕೋರ್ಟ್ ಕೇಸ್ಗಳಲ್ಲಿರ್ಬೋದು, ಇಲ್ಲ ತಪ್ಪಾಗಿ ಸ್ನೇಹಿತರೊಂದಿಗೆ ಸೇರಿಕೊಂಡಿರ್ಬೋದು. ಈ ರೀತಿಯಾಗಿ ಅವ್ರಗಳ ಮೇಲೆ ಕೇಸ್ ಫೈಲ್ ಆಗಬೇಕಾದ್ರೆ, ಅವರು ಸ್ಟೇಷನ್ಗಳಿಗೆ ಹೋಗಬೇಕಾದ್ರೆ, ಕೋರ್ಟ್ಗಳಿಗೆ ಹೋಗ್ಬೇಕಾದ್ರೆ ಸಮಯ ಅದು ವ್ಯರ್ಥವಾಗುವಂಥದ್ದಾಗಿದೆ. ಅದು ಮಾತ್ರವಲ್ಲ ಅದಕ್ಕೆ ಸಮಯವನ್ನು ಕೊಡುವಾಗ, ಆ ರೀತಿ ಸಂಗತಿಗಳಿಗೆ ಹೋಗುವಾಗ ಮನಸ್ಸಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆ ಸಂಗತಿಗಳು ನಿಮಗೆ ಬಾಧಿಸುವಂಥದ್ದಾಗಿದೆ. ನಿಮ್ಮ ಮೇಲೆ ಒತ್ತಡವನ್ನು ಹಾಕುವಂಥದ್ದಾಗಿದೆ. ನಿಮ್ಮ ಮೇಲೆ ಒತ್ತಡ ನೀವೇ ತಂದುಕೊಳ್ತೀರ. ಸಿಗಾಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅದರ ಬಗ್ಗೆ ಆಲೋಚನೆಗಳು ಬರುತ್ತೆ. ಅದರ ಆಲೋಚನೆಗಳ ರೀತಿ ಬರಬೇಕಾದ್ರೆ ನೀವು ಪ್ರಾರ್ಥನೆ ಮಾಡೋದಕ್ಕಾಗೋದಿಲ್ಲ, ವಾಕ್ಯ ಓದೋಕ್ಕಾಗೋದಿಲ್ಲ, ದೇವರೊಂದಿಗೆ ನೀವು ಅನ್ಯೋನ್ಯತೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಆ ರೀತಿಯಾದಾಗ ಏನಾಗುತ್ತೆ, ಅವರು ಹಿಂಜಾರುವಿಕೆಗೆ ಅದು ಕಾರಣವಾಗುವಂಥದ್ದಾಗಿದೆ. ನಾವು ಮೂರದಂಗೆ ನೋಡಬೇಕಾದ್ರೆ ದ್ವೇಷ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾವು ಯಾರ ಮೇಲೂ ದ್ವೇಷ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ನೋಡಿರಿ, 1 John ಚಾಪ್ಟರ್ 3 ವರ್ಸ್ 15, 3ನೇ ಅಧ್ಯಾಯ 15ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿ ನಿತ್ಯ ಜೀವ ಇರುವುದಿಲ್ಲವೆಂದು ನಿಮಗೆ ಗೊತ್ತಾಗಿದೆ. ಅಂದರೆ ನಾವು ಯಾರ ಮೇಲೂ ದ್ವೇಷ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ನಿಮ್ಗವರು ದ್ರೋಹ ಮಾಡಿರ್ಬೋದು, ನೋವು ಉಂಟು ಮಾಡಿರ್ಬೋದು, ಲೋಕದಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಸಭೆಗಳಲ್ಲಿರ್ಬೋದು, ನಿಮ್ಮ ಸಂಬಂಧಿಗಳಿರ್ಬೋದು, ನಿಮ್ಮ ಸ್ನೇಹಿತರುಗಳಿರ್ಬೋದು, ನಿಮ್ಮ ಅಕ್ಕಪಕ್ಕದವರಿರ್ಬೋದು, ಯಾರು ಬೇಕಾರಾಗಿರ್ಬೋದು, ನಿಮ್ಮ ಸ್ವಂತ ಮನೆಯವರು ಬೇಕಾದ್ರೂ ಆಗಿರ್ಬೋದು, ಯಾರೇ ಇತ್ತು ಅಂತ ಹೇಳಿದ್ರು ಅವ್ರ ಮೇಲೆ ದ್ವೇಷ ಇಟ್ಕೊಳ್ಳೋದಕ್ಕೆ ಹೋಗ್ಬಿಟ್ರಿ. ಯಾಕಂತ ಹೇಳಿದ್ರೆ ದ್ವೇಷ ಇಟ್ಕೊಳ್ತು ಅಂತ ಹೇಳಿದ್ರೆ ಅದು ನಿಮ್ಮನ್ನು ಕುಗ್ಗಿಸುವಂಥದ್ದಾಗಿದೆ. ನೀವು ಮಾನಸಿಕವಾಗಿ ನೀವು ಕುಗ್ಗಲ್ಪಡ್ತೀರ. ಮೊದಲೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನು ಬಾಧಿಸುವಂಥದ್ದಾಗಿದೆ. ಅದು ಬೇರನ್ನು ಬಾಧಿಸೋಕ್ಕಿಂತ ಮೊದಲು ಅದು ನಿಮ್ಮನ್ನು ಬಾಧಿಸುವಂಥದ್ದಾಗಿದೆ. ಯಾಕಂತೇಳಿದ್ರೆ ಪರಿಶುದ್ಧಾತ್ಮನ ಫಲಗಳು ನೋಡಬೇಕಾದ್ರೆ ಪ್ರೀತಿ, ಸಂತೋಷ, ಸಮಾಧಾನ ಏನಿದೆ, ಈ ವಿಷಯಗಳು ಪರಿಶುದ್ಧಾತ್ಮನ ಫಲಗಳಾಗಿರೋದಾದರೆ, ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಇರುವಂಥ ಕಾರ್ಯಗಳು ಯಾವುದು ಅಂತ ಹೇಳಿದ್ರೆ ಇದು ದ್ವೇಷ, ಅಸೂಯ, ಕ್ರೋಧ, ಮೋಹ, ಮತ್ಸರ, ದುಂದೌತಣ, ಕುಡಿಕತನ, ಈ ಸಂಗತಿಗಳು ದೇವರಿಗೆ ವಿರುದ್ಧವಾಗಿರುವಂಥದ್ದಾಗಿದೆ. ಹಾಗಾಗಿ ದ್ವೇಷ ಏನಿದೆ ನಾವು ಯಾರ ಮೇಲೆ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ದ್ವೇಷ ಈ ಲೋಕದಲ್ಲಿರುವಂಥ ಅವರೆಷ್ಟೇ ಕೆಟ್ಟವರಾಗಿರ್ಬೋದು, ನಿಮ್ಗೆ ಎಷ್ಟೇ ಅನ್ಯಾಯ ಮಾಡಿರ್ಬೋದು, ದ್ರೋಹ ಮಾಡಿರ್ಬೋದು, ಅವ್ರನ್ನ ಕ್ಷಮಿಸಿ ಬಿಟ್ರಿ. ಆದರೆ ಅವ್ರನ್ನ ನಿಮಗೆ ದ್ರೋಹ ಮಾಡಿದರೆ ಅಂತೇಳಿ ಮತ್ತೆ ಇನ್ನೊಂದ್ಸರಿ ಅವರಿಂದ ದ್ರೋಹ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಅವರೇ ನಿಮ್ಮ ಪಾಠ ಕಲಿಸಿದ್ದಾರೆ, ಅದನ್ನು ಅರ್ಥ ಮಾಡಿಕೊಂಡು ಎಚ್ಚರಿಕೆ ಉಳ್ಳವರಾಗಿರ್ರಿ. ನೀವು ಮೋಸ ಹೋಗ್ತೀರಾ ಅಂತ ಹೇಳಿದ್ರೆ ಮೋಸ ಮಾಡುವಂಥ ಜನಗಳು ಇನ್ನೂ ಇರ್ತಾರೆ. ಹಾಗಾಗಿ ಅವ್ರು ಮಾಡಿದಂಥ ಕಾರ್ಯಗಳು ಅವ್ರಿಗೆ ಕ್ಷಮಿಸ್ರಿ, ಅವ್ರನ್ನ ಪ್ರೀತಿ ಮಾಡಿರಿ. ಆದರೆ ನೀವು ಎಚ್ಚರಿಕೆ ಉಳ್ಳವರಾಗಿರ್ರಿ, ನೀವು ಮೋಸ ಹೋಗೋದಕ್ಕೆ ಹೋಗ್ಬೇಡ್ರಿ. ಹಾಗಾಗಿ ಬಹಳ ಆತ್ಮಿಕ ಜೀವಿತದಲ್ಲಿ ನಾವು ಬಹಳ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಯಾಕಂತ ಹೇಳಿದ್ರೆ ಅನುಭವಗಳು ಪಾಠಗಳನ್ನು ಕಲಿಸುವಂಥದ್ದಾಗಿದೆ. ಈ ಪಾಠಗಳನ್ನು ಕಲಿತಾದ್ಮೇಲೆ ನೀವು ಮತ್ತೆ ಆ ತಪ್ಪುಗಳನ್ನು ಮಾಡೋದಕ್ಕೆ ಹೋಗ್ಬೇಡ್ರಿ. ಯಾಕಂತೇಳಿದ್ರೆ ನೀವು ತಿಳ್ಕೊಂಡಿರ್ತೀರ ಅವರು ನಮ್ಮವರಾಗಿದ್ದಾರೆ, ನಮ್ಮ ಕುಟುಂಬದವರು ಅಂಥೇಳಿ ನೀವು ಅಂದ್ಕೊಂಡಿರ್ತೀರ. ಆದರೆ ಅವರು ಅದೇ ರೀತಿಯಾಗಿ ನಿಮ್ಮನ್ನು ಅಂದ್ಕೊಂಡಿರೋದಿಲ್ಲ, ತಿಳ್ಕೊಂಡಿರೋದಿಲ್ಲ. ಹಾಗಾಗಿ ರಿಯಾಲಿಟಿ ಬೇರೆ, ನೀವು ತಿಳ್ಕೊಂಡಿರೋದೇ ಬೇರೆ. ಹಾಗಾಗಿ ನೀವು ತಿಳ್ಕೊಂಡಿರೋದು ತಪ್ಪಾಗಿ ತಿಳ್ಕೊಂಡಿರ್ತೀರ, ಅವ್ರು ಹಾಗೇ ಇರ್ತಾರೆ. ಆದರೆ ಅವ್ರು ಅರ್ಥ ಮಾಡ್ಕೊಳ್ಳೋಂಥ ರೀತಿಲಿ ನೀವು ತಪ್ಪನ್ನು ಎಸಗಿದ್ದೀರಾ, ತಪ್ಪಾಗಿ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಅವ್ರು ಹಾಗೇ ಇದ್ದರು, ಆದರೆ ನೀವು ಅರ್ಥ ಮಾಡ್ಕೊಳ್ಳೋದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಈ ರೀತಿ ಇದ್ದಾರೆ ಅಂತೇಳಿ. ಆದರೆ ಅವರು ಇರೋದೇ ಆ ರೀತಿಯಾಗಿ, ನೀವು ಸರಿಯಾಗಿ ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ.
ಹಾಗಾಗಿ ಯಾರ ಮೇಲೂ ದ್ವೇಷ ಇಟ್ಕೊಳ್ಳೋದಕ್ಕೆ ಹೋಗ್ಬಿಟ್ರಿ. ಅವ್ರನ್ನ ಪ್ರೀತಿ ಮಾಡಿರಿ, ಕ್ಷಮಿಸಿ ಬಿಡ್ರಿ. ದ್ವೇಷನ ಯಾರ ಮೇಲೂ ಮಾಡೋದಕ್ಕೆ ಹೋಗ್ಬಿಟ್ರಿ. ದ್ವೇಷ ಮಾಡ್ತು ಅಂತ ಹೇಳಿದ್ರೆ ಅದು ಅವ್ರಿಗೆ ಅವ್ರಿಗೆ ಏನು ಎಫೆಕ್ಟ್ ಆಗೋದಿಲ್ಲ, ಅದು ಅವ್ರು ಏನು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ಬಾಧರೆ ಮಾಡೋದಕ್ಕೆ ಹೋಗಲ್ಲ, ಅದನ್ನು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ನೀವು ಆ ರೀತಿಯಾಗಿ ಯೋಚನೆ ಮಾಡಿದ್ರೆ, ಆ ರೀತಿಯಾಗಿ ದ್ವೇಷ ಇಟ್ಕೊಂತು ಅಂತ ಹೇಳಿದ್ರೆ ನಿಮ್ಮ ಹಿಂಜಾರುವಿಕೆಗೆ ನೀವೇ ಕಾರಣ ಆಗ್ತೀರ. ನಿಮ್ಮ ಕಾಲ ಮೇಲೆ ನೀವೇ ಕಲ್ಲೆ ತಾಕೊಂಡಂಗೆ. ಹಾಗಾಗಿ ನೀವು ಅದನ್ನು ಮಾಡೋದಕ್ಕೆ ಹೋಗ್ಬೇಡ್ರಿ. ಹಿಂಜಾರುವಿಕೆ ಅದು ಕಾರಣವಾಗುವಂಥದ್ದಾಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡಬೇಕಾದ್ರೆ ಅವಿಶ್ವಾಸಿಗಳೊಂದಿಗೆ ಇಜ್ಜೋಡಾಗುವಂಥದ್ದು. ಅವಿಶ್ವಾಸಿಗಳು ಅಂತ ಹೇಳಬೇಕಾದ್ರೆ ಯಾರು ಕ್ರಿಸ್ತನ ನಂಬಿಲ್ವೋ ಅಂಥವರೊಂದಿಗೆ ಇಜ್ಜೋಡಾಗುವಂಥದ್ದು. 2 ಕೊರಿಂಥಿಯನ್ಸ್ ಚಾಪ್ಟರ್ 6:14 ನೋಡಬೇಕಾದ್ರೆ, 2 ಕೊರಿಂಥ 6ನೇ ಅಧ್ಯಾಯ 14ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರಿಗೆ ಸೇರಿ ಇಜ್ಜೋಡಾಗಬೇಡ್ರಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಯಾಕೆ ಇಜ್ಜೋಡಾಗಬೇಡ್ರಿ ಅಂತ ಬರೆದಿದೆ ಅಂತ ಹೇಳಬೇಕಾದ್ರೆ, ಯೇಸುಸ್ವಾಮಿ ನಿಮ್ಮನ್ನು ಪರಿಶುದ್ಧರಾಗಿರೋದಕ್ಕೆ ಕರೆದಿರುವಂಥದ್ದು, ಈ ಲೋಕದಿಂದ ನೀವು ಬೇರ್ಪಟ್ಟು ಜೀವಿಸಬೇಕು ಅಂತೇಳಿ ಕರೆದಿರುವಂಥದ್ದು, ಯೇಸುಸ್ವಾಮಿಯ ಸಾರೂಪ್ಯಕ್ಕೆ ನೀವು ರೂಪಾಂತರವಾಗಬೇಕು ಅಂತೇಳಿ ಕರೆದಿರುವಂಥದ್ದು, ಯೇಸುಸ್ವಾಮಿಯ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನೀವು ನಡೆಯಬೇಕು ಅಂತೇಳಿ ದೇವರು ನಿಮ್ಮನ್ನು ಕರೆದಿರುವಂಥದ್ದು. ಹಾಗಾಗಿ ಈ ಸಂಗತಿಗಳನ್ನು ನೀವು ಲೌಕಿಕ ವ್ಯಕ್ತಿಗಳಿಗೆ, ಲೋಕದಲ್ಲಿರುವಂಥ ವ್ಯಕ್ತಿಗಳಿಗೆ ನೀವು ಹೇಳೋದಾದರೆ ಅವರು ಅದನ್ನು ಅಪಹಾಸ್ಯ ಮಾಡ್ತಾರೆ. ಈ ಲೋಕದ ವ್ಯಕ್ತಿಗಳಿಗೆ ಅದು ಅರ್ಥ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಲೌಕಿಕ ವ್ಯಕ್ತಿಗಳಾಗಿದ್ದಾರೆ, ಮಾನಸಿಕ ವ್ಯಕ್ತಿಗಳಾಗಿರುವಂಥವರಾಗಿದ್ದಾರೆ. ಅವರು ಕ್ರಿಸ್ತನನ್ನು ಅರಿಯದೇ ಇರುವಂಥವರಾಗಿದ್ದಾರೆ. ಹಾಗಾಗಿ ಈ ಲೋಕದಲ್ಲಿ ಅವ್ರು ಏನು ನೋಡ್ತಾರೋ, ಅವ್ರು ಏನು ಅರ್ಥ ಮಾಡ್ಕೊಂಡಿರ್ತಾರೋ ಅದರ ಪ್ರಕಾರ ಜೀವಿಸ್ತಾರೆ. ಆದರೆ ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ, ನಾವು ಇಹಲೋಕದ ಸಂಗತಿಗಳಿಗಾಗಿ ನಾವು ಜೀವಿಸಬಾರ್ದು. ನಾವು ಲೋಕವನ್ನಾಗಲಿ ಲೋಕದಲ್ಲಿರುವ ಸಂಗತಿಗಳನ್ನಾಗಲಿ ಪ್ರೀತಿ ಮಾಡಬೇಡ್ರಿ ಅಂಥೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನೋಡ್ತೇವೆ. ಹಾಗಾಗಿ ನಾವು ಅವಿಶ್ವಾಸಿಗಳನ್ನು ಇಜ್ಜೋಡಾಯಿತು ಅಂತೇಳಿದ್ರೆ ಅವರಲ್ಲಿರುವಂಥ ಸ್ವಭಾವಗಳು, ಗುಣಗಳು, ಆಮೇಲೆ ಅವರಲ್ಲಿರುವಂಥ ಕಪಟತನ ಇರ್ಬೋದು, ಸುಳ್ಳಾಡುವಿಕೆ ಇರ್ಬೋದು, ದೇವರನ್ನ ಅಪಹಾಸ್ಯ ಮಾಡುವಂಥ ಸಂಗತಿಗಳಿರ್ಬೋದು. ಈ ರೀತಿಯಾಗಿ ಆ ಸ್ವಭಾವಗಳೇನಾಗುತ್ತೆ ಅಂತ ಹೇಳಿದ್ರೆ ನಿಮಗೂ ಬರುತ್ತೆ. ಅದು ನಿಮ್ಮ ಹಿಂಜಾರುವಿಕೆಗೆ ಕಾರಣ ಆಗ್ಬೋದು. ಹಾಗಾಗಿ ಈ ಸಂಗತಿಗಳು ಅವ್ರು ಮಾಡೋದ್ರಿಂದ ನೀವು ಅವಿಶ್ವಾಸಿಗಳೊಂದಿಗೆ ಇಜ್ಜೋಡಾಗಬೇಡ್ರಿ ಅಂತೇಳಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಿರುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ನೆಕ್ಸ್ಟ್ ನೋಡಬೇಕಾದ್ರೆ ಹರಟೆ ಮಾತುಗಳಿಗೆ ನಾವು ಕಿವಿಗೊಡಬಾರ್ದು. ಹರಟೆ ಮಾತುಗಳು ಅಂತ ಹೇಳಬೇಕಾದ್ರೆ ಕೆಲಸಕ್ಕೆ ಬಾರದೇ ಇರುವಂಥ ಮಾತುಗಳು, ಅವರಿವರ ಮನೆಗಳನ್ನು ಕುರಿತು, ಅವರಿವರ ವ್ಯಕ್ತಿಗಳನ್ನು ಕುರಿತು, ಈ ರೀತಿಯಾಗಿ ಹರಟೆ ಮಾತುಗಳು, ಬೇಡದ ಮಾತುಗಳು, ಕುಚೋದ್ಯ ಮಾತುಗಳು, ಹುಚ್ಚು ಮಾತುಗಳು, ಈ ರೀತಿಯಾಗಿ ಮಾತುಗಳಿಗೆ ನೀವು ಗಮನ ಕೊಡ್ತು ಅಂತ ಹೇಳಿದ್ರೆ ನೀವೇನಾಗ್ತೀರಾ ಅಂತ ಹೇಳಿದ್ರೆ ಹಿಂಜಾರುವಿಕೆ ನಿಮ್ಮಲ್ಲಿ ಉಂಟಾಗುವಂಥದ್ದಾಗಿದೆ. ನೋಡ್ರಿ, 2 ತಿಮೋತಿ ಚಾಪ್ಟರ್ 2:16 ಬರೆದಿದೆ. 2 ತಿಮೋತಿ ಚಾಪ್ಟರ್ 2:16 ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು, ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗ್ತಾರೆ ಅಂತ ಹೇಳಿದ್ರೆ ಭಕ್ತಿ ಅವರಲ್ಲಿ ನಾಶ ಆಗುತ್ತೆ, ಭಕ್ತಿ ಇಲ್ಲದೆ ಹೋಗುವಂಥದ್ದಾಗಿದೆ ಅಂತ ಹೇಳಿದ್ರೆ ಅರ್ಥ. ಹಾಗಾಗಿ ಈ ಹರಟೆ ಮಾತುಗಳಿಗೆ ದೂರ ಇರು, ಅವುಗಳಿಗೆ ಮನಸ್ಸು ಕೊಡಬೇಡ. ಕೆಲವರು ಬೇರೆ ಯಾರ ಮೇಲೋ ಏನೇನೋ ವಿಷಯಗಳನ್ನ ಮಾತಾಡ್ತಾ ಇರ್ತಾರೆ, ಅದರಿಂದ ಒಂದು 5 ಪೈಸೆನೂ ಪ್ರಯೋಜನ ಆಗೋದಿಲ್ಲ. ಇಂಥ ಮಾತುಗಳನ್ನು ನಾವು ಯಾಕೆ ಕೇಳಬೇಕಾಗಿದೆ, ಯಾಕೆ ಮನಸ್ಸು ಕೊಡಬೇಕಾಗಿದೆ? ಹಾಗಾಗಿ ನಮ್ಮ ಮಾತುಗಳಿರ್ಬೋದು, ನಾವು ಕೇಳಿಸ್ಕೊಳ್ಳುವಂಥ ಮಾತುಗಳಿರ್ಬೋದು, ಇದು ಸಹ ಬಹಳ ಮುಖ್ಯ. ಇಲ್ಲ ಅಂತೇಳಿದ್ರೆ ಅದು ಹಿಂಜಾರುವಿಕೆಗೆ ಕಾರಣವಾಗುವಂಥದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನಿಲ್ಲಿಗೆ 2ನೇ ಭಾಗವನ್ನು ನಿಲ್ಲಿಸ್ತಾ ಇದ್ದೇನೆ. ಇದರ ಮುಂದುವರೆದ ಭಾಗವನ್ನು ನಾವು ನೆಕ್ಸ್ಟ್ ಪಾರ್ಟಲ್ಲಿ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಮ್ಮ ಚಾನಲ್ನ ಇನ್ನು
ನಮ್ಮ ಚಾನಲಲ್ಲಿ ಇನ್ನೂ ಅನೇಕ ಸಂದೇಶಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಸ್ನೇಹಿತರನ್ನು ಕುರಿತು, ತಾಯಂದಿರನ್ನು ಕುರಿತು, ಯಾವ ರೀತಿಯಾಗಿ ನಾವು ಪರಿಶುದ್ಧವಾಗಿ ಜೀವಿಸುವಂಥದ್ದು, ರಕ್ಷಣೆಯನ್ನು ಕುರಿತು, ಮಾನಸಾಂತರವನ್ನು ಕುರಿತು, ಈ ರೀತಿಯಾಗಿ 130 ವಿಡಿಯೋಗಳನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ದೇವರ ಕೃಪೆಯಿಂದ ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ಸಂದೇಶಗಳನ್ನು ಕೇಳ್ಬೋದಾಗಿದೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರೋದಾದರೆ ನೀವು ಕೇಳೋದು ಮಾತ್ರ ಅಲ್ಲ, ಇದನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿರಿ. ದೇವರ ವಾಕ್ಯಗಳು ಅವ್ರಿಗೂ ಸಹ ಹೋಗಿ ತಲುಪುವಂಥದ್ದಾಗಲಿ. ಗಾಡ್ ಬ್ಲೆಸ್ ಯು ಆಲ್.